ದೇಶದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದವರ ಪಟ್ಟಿಯನ್ನೊಮ್ಮೆ ನೋಡಿಬಿಡೋಣ. ಸಾಲಿನಲ್ಲಿ ಯಾರೆಲ್ಲ ಇದ್ದಾರೆ. ಮೊರಾರ್ಜಿ ದೇಸಾಯಿ ಒಟ್ಟು 10 ಬಾರಿ ಬಜೆಟ್ ಮಂಡಿಸಿರು. ಇದು ದಾಖಲೆ. ಈ ದಾಖಲೆಯನ್ನ ಸರಿಗಟ್ಟೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವಕಾಶ ಇದೆ. ಇವತ್ತು ಬಜೆಟ್ ಮಂಡಿಸಿದ್ರೆ ನಿರ್ಮಲಾ ಸೀತಾರಾಮನ್ ಅವರದು 9ನೆಯ ಬಜೆಟ್. ಇವತ್ತಿನ ಅವರ ಬಜೆಟ್ ಏನಿದೆ ಅಲ್ಲೊಂದು ಸ್ಟಾರ್ ಮಾರ್ಕ್ ಅನ್ನು ಗಮನಿಸ್ತಾ ಇದ್ದೇನೆ. ಅಂದ್ರೆ ನಾಟ್ ಔಟ್ ಅಂತ ಅವ್ರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಮುಂದಿನ ವರ್ಷ ಬಜೆಟ್ ಮಂಡಿದ್ರೆ 10ನೇಯದ್ದು ಅನ್ನೋ ಲೆಕ್ಕ. 9ನೇ ಬಜೆಟ್ ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸೋದು. ಇನ್ನು ಪಿ ಚಿದಂಬರಂ ಅವರು 9 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಯುಪಿಎ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ವಿತ್ತ ಸಚಿವರಾಗಿ ಪಿ ಚಿದಂಬರಂ ಅವರು ಒಟ್ಟು 9 ಬಾರಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ಚಿದಂಬರಂ ಅವರ ದಾಖಲೆಯನ್ನು ಸರಿಗಟ್ತಾರೆ ನಿರ್ಮಲಾ ಸೀತಾರಾಮನ್. 8, ಇವತ್ತು 9ನೇಯದು. ನೆಕ್ಸ್ಟ್ ಪ್ರಣಬ್ ಮುಖರ್ಜಿ, ದಿವಂಗತ ಪ್ರಣಬ್ ಮುಖರ್ಜಿ ಅವರು 8 ಬಾರಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ವಿತ್ತ ಸಚಿವರಾಗಿ ಪ್ರಣಬ್ ಮುಖರ್ಜಿ ಅವರು 8 ಬಾರಿ ಬಜೆಟ್ ಮಂಡನೆ ಮಾಡಿರೋದು ಯುಪಿಎ ಮತ್ತು ಕಾಂಗ್ರೆಸ್ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ. 10 ಬಾರಿ ಮೊರಾರ್ಜಿ ದೇಸಾಯಿ. ಡೀಟೇಲ್ ಈಗಾಗಲೇ ನಾನು ಹೇಳಿದೆ. ಸೊ ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಎಸ್. ಇನ್ನು ಬಜೆಟ್ನ ಗಾತ್ರವನ್ನು ನೋಡ್ತಾ ಹೋಗೋಣ ನಾವು. ಕಳೆದ ವರ್ಷ ಬಜೆಟ್ನ ಗಾತ್ರ 50.65 ಲಕ್ಷ ಕೋಟಿ. ಈ ಬಾರಿ ಅದು 54 ಲಕ್ಷ ಕೋಟಿಗೆ ಹೆಚ್ಚಾಗತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸಹಜ, ಬಜೆಟ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ದೇಶದ ಬಜೆಟ್ನ ಗಾತ್ರ 20 ಲಕ್ಷ ಕೋಟಿ. ಇವತ್ತು ಅದು 50 ಲಕ್ಷ ಕೋಟಿಗೆ ತಲುಪಿದೆ. ನೆಕ್ಸ್ಟ್ ಇನ್ನೊಂದು ಡೀಟೇಲ್ ನಾವು ನೋಡ್ತಾ ಹೋಗಬಹುದು. ಯಾವುದಕ್ಕೆ ಆದ್ಯತೆ ಸಿಗಬಹುದು ಈ ಬಾರಿ? ಉತ್ಪಾದನಾ ವಲಯ, ಮೂಲಸೌಕರ್ಯ ವಲಯ, ಸಣ್ಣ ಮಧ್ಯಮ ಕೈಗಾರಿಕೆ, ಗ್ರೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮತ್ತು ರಕ್ಷಣೆ ಕ್ಷೇತ್ರ, ಡಿಫೆನ್ಸ್ ಸೆಕ್ಟರ್ ಮತ್ತು ತೆರಿಗೆ ಸುಧಾರಣೆ. ಇದರ ನಿರೀಕ್ಷೆಯನ್ನ ಆರ್ಥಿಕ ತಜ್ಞರು ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬಹುದು ಈ ಬಾರಿಯ ಕೇಂದ್ರದ ಬಜೆಟ್ ಅನ್ನೋದನ್ನ ನೋಡ್ತಾ ಹೋದ್ರೆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್, ಮೂಲಸೌಕರ್ಯ ವಲಯ, ಸಣ್ಣ ಮಧ್ಯಮ ಅತಿ ಸಣ್ಣ MSME ಸೆಕ್ಟರ್, ಗ್ರೀನ್ ಎನರ್ಜಿ, AI ಮತ್ತು ಡಿಫೆನ್ಸ್ ಸೆಕ್ಟರ್, ತೆರಿಗೆ ಸುಧಾರಣೆಯ ಬಗ್ಗೆಯೂ ಕೂಡ ಮನಸ್ಸು ಮಾಡಬಹುದು ನಿರ್ಮಲಾ ಸೀತಾರಾಮನ್ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಅಥವಾ ಆ ರೀತಿಯ ನಿರೀಕ್ಷೆಗಳಿದ್ದಾವೆ. ಇನ್ನು ಭಾರತೀಯರ ತಲಾ ಆದಾಯ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಹೋಗಬಹುದು. ನಂಬರ್ಸ್ ಗಮನಿಸ್ತಾ ಇದ್ದೀರಿ. 2014ರ ಸಂದರ್ಭದಲ್ಲಿ ಸಾಮಾನ್ಯ ಭಾರತೀಯನ ಅಂದ್ರೆ ಪ್ರತಿ ಭಾರತೀಯನ ತಲಾ ಆದಾಯ 1,41,323 ರೂಪಾಯಿ ಇತ್ತು. 2025ರ ಹೊತ್ತಿಗೆ 2,63,624 ಆಗಿದೆ. ಸೊ ಇದು 2014ರಿಂದ 2025ಕ್ಕಾಗಿರುವಂತ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀರಿ. ನೀವು ಕೇಳಬಹುದು ಇದು ಬಹಳ ದೊಡ್ಡ ಪ್ರಮಾಣನ ಅಂತ ಕೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ಮುಂದುವರಿದ ರಾಷ್ಟ್ರಗಳ ಲೆಕ್ಕಾಚಾರವನ್ನ ತೆಗೆದು ನೋಡಿದ್ರೆ ಇಲ್ಲ. ಆದ್ರೆ ಅಭಿವೃದ್ಧಿಯ ದಾರಿಯನ್ನ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತಾ ಇರೋದನ್ನ ಕೂಡ ನೀವು ತಲಾ ಆದಾಯದಲ್ಲಿ ಬದಲಾವಣೆಗಳಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದರೆ ತಲಾ ಆದಾಯವನ್ನ ಲೆಕ್ಕ ಹಾಕುವಂತ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆಯೂ ಕೂಡ ಆರ್ಥಿಕ ತಜ್ಞರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ನೀವು ತಲಾ ಆದಾಯವನ್ನ ನೋಡಿ ಭಾರತ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ, ಪ್ರತಿಯೊಬ್ಬ ಭಾರತೀಯನೂ ಕೂಡ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದಾನೆ ಅನ್ನುವಂತ ಶರ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಜನ ಆರ್ಥಿಕ ತಜ್ಞರು ಹೇಳ್ತಾರೆ. ಬಟ್ ಇದು ಅಂಕಿಅಂಶ ಯಾವ ರೀತಿ ಬದಲಾವಣೆಗಳಾಗ್ತಾ ಹೋಗಿದ್ದಾವೆ ಅಥವಾ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಹೋಗಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. 14ಕ್ಕೂ 2025ಕ್ಕೂ ಇರುವಂತ ವ್ಯತ್ಯಾಸವನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಭಾರತೀಯರ ಟ್ಯಾಕ್ಸ್ ರಿಲೀಫ್ನ ವಿಚಾರದಲ್ಲೂ ಕೂಡ ಈಗ ಒಂದು ನಿರೀಕ್ಷೆ ಇದೆ. 15 ಲಕ್ಷದವರೆಗಿನ ಆದಾಯಕ್ಕೆ ಬಜೆಟ್ನಲ್ಲಿ ರಿಲೀಫ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ. ಪ್ರತಿ ಬಾರಿ ತೆರಿಗೆದಾರರು ನಿರೀಕ್ಷೆಯೊಂದಿಗೆಯೇ ಬಜೆಟ್ ಅನ್ನು ನೋಡ್ತಾ ಇರ್ತಾರೆ. ಕಳೆದ ಬಾರಿ ನಿರೀಕ್ಷೆ ಸಾಕಾರ ಆಗಿತ್ತು ಅಥವಾ ನಿರೀಕ್ಷೆ ಅವ್ರದ್ದು ಕೈಗೂಡಿತ್ತು. ಈ ಬಾರಿಯೂ ಕೂಡ ಅದೇ ನಿರೀಕ್ಷೆಯೊಂದಿಗೆ ಕಾಯ್ತಾ ಇದ್ದಾರೆ. ಕಳೆದ ಬಜೆಟ್ನಲ್ಲಿ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿಯನ್ನು ಕೊಡಲಾಗಿತ್ತು. ಇದರ ಜೊತೆಗೆ ಇನ್ನೊಂದು ಚೇಂಜಸ್ ಕಳೆದ ಬಾರಿ ಮಾಡಿದ್ದು ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬದಲಾವಣೆ ಮಾಡಿದ್ರಿಂದ
ಸ್ಯಾಲರಿಡ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ವಿನಾಯಿತಿ ಸಿಕ್ಕಿತ್ತು ಅಥವಾ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿತ್ತು. ಈ ಬಾರಿಯೂ ಕೂಡ 15 ಲಕ್ಷಕ್ಕೆ ಕೊಂಡೊಯ್ಯಬಹುದು ಅನ್ನುವಂಥ ನಿರೀಕ್ಷೆಯನ್ನ ಜನ ಇಟ್ಟುಕೊಂಡಿದ್ದಾರೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಗ ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ 75,000 ಇದೆ, ಅದನ್ನ 1 ಲಕ್ಷಕ್ಕೆ ಏರಿಸಬಹುದು ಅನ್ನುವಂಥ ಸಾಧ್ಯತೆ ಇದೆ. 1 ಲಕ್ಷಕ್ಕೆ ಏರಿಸಿದ್ರೆ ಏನಾಗುತ್ತೆ? ಈಗ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಇದೆ, ಪ್ಲಸ್ 75,000 ಅಂದ್ರೆ 12,75,000ಕ್ಕೆ ತೆರಿಗೆ ವಿನಾಯಿತಿ ಇದೆ. 1 ಲಕ್ಷಕ್ಕೆ ಏರಿಸಿದ್ರೆ 13 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ, 0 ತೆರಿಗೆ ಆಗತ್ತೆ. ಸೊ ಈ ನಿರೀಕ್ಷೆಯನ್ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಲ್ಲಿ ಒಂದು 25,000 ರೂಪಾಯಿ ಹೆಚ್ಚುವರಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಅಥವಾ ಸ್ಯಾಲರಿ ಪಡ್ಕೊಳ್ಳುವಂತ ಉದ್ಯೋಗಿಗಳು. ಇದರ ಜೊತೆಗೆ ಇನ್ನೊಂದು ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ, ಜಂಟಿ ಆದಾಯ ತೆರಿಗೆಯನ್ನು ಪರಿಚಯಿಸಬಹುದು ಅನ್ನುವುದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಜಂಟಿ ಅಂತಂದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ, ಇಬ್ಬರ ಟೋಟಲ್ ಇನ್ಕಮ್ ಅನ್ನ ಕನ್ಸಿಡರ್ ಮಾಡಿ ತೆರಿಗೆ ಹಾಕುವಂತ ವ್ಯವಸ್ಥೆ. ಗಂಡ ಒಂದು 12 ಲಕ್ಷ, ಹೆಂಡತಿ ಒಂದು 12 ಲಕ್ಷ ದುಡಿತಿದ್ದಾರೆ ಅಂತ ಅನ್ಕೊಳ್ಳೋಣ, ಅಥವಾ 15 ಒಂದು 30 ಲಕ್ಷ ದುಡಿತಿದ್ದಾರೆ ಒಂದು ಆರ್ಥಿಕ ವರ್ಷಕ್ಕೆ ಅಂತ ಅನ್ಕೊಳ್ಳೋಣ. ಇದರ ಮೇಲೆ ತೆರಿಗೆ. ಸೊ ಇಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ತೆರಿಗೆ ಉಳಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಇದರ ಬಗ್ಗೆಯೂ ಕೂಡ ಆರ್ಥಿಕ ತಜ್ಞರು ಲೆಕ್ಕಾಚಾರವನ್ನು ಹಾಕ್ತಿದ್ದಾರೆ. ಇಂಥದ್ದೊಂದು ಸಾಧ್ಯತೆ ಇದೆ ಅಂತ. ಗಂಡ ಹೆಂಡತಿಯ ಒಟ್ಟು ಆದಾಯಕ್ಕೆ ಒಂದೇ ಟ್ಯಾಕ್ಸ್ನ ಯೋಚನೆ. ಒಂದೇ ಟ್ಯಾಕ್ಸ್ ಅಂತಂದ್ರೆ ಇಬ್ಬರ ಒಟ್ಟು ಆದಾಯವನ್ನ ಕನ್ಸಿಡರ್ ಮಾಡಿ ಅದರ ಮೇಲೆ ಟ್ಯಾಕ್ಸ್. ಇನ್ನು 30 ಲಕ್ಷ ಮೀರಿದ ಆದಾಯಕ್ಕೆ 30% ತೆರಿಗೆ ವಿಧಿಸುವಂತ ಸಾಧ್ಯತೆ ಅನ್ನುವಂತ ಒಂದು ಸಾಧ್ಯತೆಯ ಬಗ್ಗೆಯೂ ಕೂಡ ಆರ್ಥಿಕ ತಜ್ಞರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಅವಕಾಶ ಸೃಷ್ಟಿಯಾಗಬಹುದು ಈ ಬಜೆಟ್ನಲ್ಲಿ ಅನ್ನೋದು. ಈಗ 24 ಲಕ್ಷ ಮೇಲ್ಪಟ್ಟ ತೆರಿಗೆಗೆ 30% ಇದೆ, ಅದನ್ನು 30ಕ್ಕೆ ಕೊಂಡೋಗಬಹುದು ಅಂತ. ಇನ್ನು ದೀರ್ಘ ಹೂಡಿಕೆ ಲಾಭದ ಮೇಲಿನ ತೆರಿಗೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ, 12.5% ಇದೆ, ಇದನ್ನ 10%ಗೆ ಇಳಿಸಬಹುದು ಅಂತ. 12.5% ಅನ್ನ ಮಾಡಿದ್ದು ಕೂಡ ನಿರ್ಮಲಾ ಸೀತಾರಾಮನ್ ಅವರೇ. ಈ ಬಜೆಟ್, ಕಳೆದ ಬಜೆಟ್ ಅಲ್ಲ ಅದರ ಹಿಂದಿನ ಬಜೆಟ್ ಅಲ್ಲಿ 10 ಇದ್ದಿದ್ದನ್ನು 12.5% ಮಾಡಿದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಇದನ್ನ ಈಗ ಮತ್ತೆ 10ಕ್ಕೆ ಇಳಿಸಬಹುದು ಅನ್ನೋ ಸಾಧ್ಯತೆಯ ಬಗ್ಗೆ ಚರ್ಚೆಗಳಿದಾವೆ. ಮಾಡಬಹುದು ಅನ್ನುವಂತ ಸಾಧ್ಯತೆಯ ಬಗ್ಗೆ ಚರ್ಚೆಗಳಿದಾವೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನು ಅಂತಂದ್ರೆ ಏನು? ಆಸ್ತಿ ಮಾರಾಟ. ದೀರ್ಘ ಅವಧಿಗೆ ನೀವೊಂದು ಆಸ್ತಿಯನ್ನು ಹೊಂದಿರ್ತೀರಿ, ಅದನ್ನ ಮಾರಾಟ ಮಾಡಿದಾಗ ಅದರ ಆ ಮಾರಾಟದಲ್ಲಿ ನಿಮಗೆ ಸಿಕ್ಕಿರುವಂತ ಲಾಭದ ಮೇಲೆ ವಿಧಿಸಲಾಗುವಂತ ಟ್ಯಾಕ್ಸ್. ಅಂದ್ರೆ ದೀರ್ಘ ಅವಧಿಗೆ ನೀವೊಂದು ಶೇರ್ ಅನ್ನ ಇಟ್ಕೊಂಡಿರ್ತೀರಿ, ಶೇರ್ ಅನ್ನ ಮಾರಾಟ ಮಾಡ್ತೀರಿ, ಶೇರ್ ಮಾರಾಟದಲ್ಲಿ 10,000 ರೂಪಾಯಿ ಬಂತು ಅಂತ ಅನ್ಕೊಳ್ಳೋಣ, 10,000ಕ್ಕೆ 12.5% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಇದನ್ನ 10ಕ್ಕೆ ಇಳಿಸಬಹುದು ಅನ್ನೋ ಸಾಧ್ಯತೆಯ ಬಗ್ಗೆ ಚರ್ಚೆಗಳಿದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.